की वंदे भारत माता की भारत माता की भारतीय जनता पार्ಟಿಗೆ भारतीय जनता पार्ಟಿಗೆ ಡೆಲ್ಲಿಯ ನಡೆದಂತ ಚುನಾವಣೆಯಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ಈ ಒಂದು ದಾಖಲೆಯ ನಿಮಿತ್ತ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಮತಕ್ಷೇತ್ರ ಬಾಗಲಕೋಟೆ ನಗರ ಮಂಡಲದಿಂದ ಇಂದು ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ನಮ್ಮ ಎಲ್ಲ ಸ್ತರದ ಎಲ್ಲ ಪದಾಧಿಕಾರಿಗಳು ನಮ್ಮ ಬೆಳಗಾವಿಯ ಸಹಪ್ರಭಾರಿಗಳಾದಂತಹ ಬಸವರಾಜ ಅಂಕಂಚವರು ಒಂದಾರು ಮಾತಾಡಬೇಕಂತ ವಿನಂತಿ ಅದ. ಶಕ್ತಿ ಸೌಧದಲ್ಲಿ ದೇಶದ ಕೊರತೆ ಇತ್ತು. ದೆಹಲಿಯಲ್ಲಿ ನಮ್ದಿಲ್ಲ ಅನ್ನುವಂತ ಒಂದು ದುಗುಡ ನಿರಂತರವಾಗಿ ಕಾಡ್ತಾ ಇತ್ತು. ಬಹಳಷ್ಟು ವರ್ಷಗಳ ನಂತರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಾವು ಅತ್ಯಂತ ಅಭೂತಪೂರ್ವ ಜಯವನ್ನ ಗಳಿಸಿದ್ದೇವೆ. ಹಾಗಾಗಿ ಕಾರ್ಯಕರ್ತರಿಗೆ ಎಲ್ಲಿಲ್ಲದ ಹುಮ್ಮಸ್ಸು. ಒಂದು ದಿವಸ ಕಾಂಗ್ರೆಸ್ನವರ ಮುಖ ನೋಡ್ಬೇಕಾಗಿತ್ತು ನಾವು ಟಿವಿದೊಳಗೆ. ಯಾಕಂದ್ರೆ ಒಬ್ರು ಕಾಣುವಲ್ರಾಗ್ಯಾರ. ಅವರು ಯಾವ ರೀತಿ ಆಗೈತಂದ್ರೆ ಮೂರು ಸಲ ಜೀರೋ ಪರ್ಫಾರ್ಮೆನ್ಸ್, ಹ್ಯಾಟ್ರಿಕ್ ಜೀರೋ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಬಂದಿದ್ರು. ಈಗ ಹೇಳಿ ಹೆಸರಿಡುವಂತ ಪರಿಸ್ಥಿತಿ ಕಾಂಗ್ರೆಸ್ನವರು ಬಂದೈತೆ. ಅದೇ ರೀತಿ ನಮ್ಮ ಕಸಬರ್ಗಿಯ ಇವರು ಆಮ್ ಆದ್ಮಿ ಪಕ್ಷದ ಹಿರಿಯರು ಸುಮಾರು 25 ಕೋಟಿ ಒಂದು ಮನೆಯಲ್ಲಿ ಕಳಿಸಿದ್ದಾರೆ. ಜೈಲಿಗೆ ಬಿದ್ರು ಸಹಿತ ಅವರು ರಾಜೀನಾಮೆ ಕೊಡಲಿಲ್ಲ. ನ್ಯಾಯಕ್ಕೆ ನಮ್ಮ ನ್ಯಾಯಾಲಯಕ್ಕೆ ಅನ್ಯಾಯ ಮಾಡಿದಂತ ಒಬ್ಬ ವ್ಯಕ್ತಿ ಅಂದ್ರೆ ಕೇಜ್ರಿವಾಲ್ ಸಾಹೇಬ್. ಅವ್ರ ಬಗ್ಗೆ ಬಹಳ ಎಲ್ಲ ಜನ ಇದು ಮಾಡ್ತಾ ಇದ್ರು. ಅವರಂತ ಭ್ರಷ್ಟ ಅಧಿಕಾರಿಗಳೇ ಯಾರು ಇಲ್ಲ ಅಂತ ಹೇಳಿ ಬಯಸ್ತೀನಿ. ಮಾತಾಡಲಿಕ್ಕೆ ಅನುವು ಮಾಡ್ಕೊಂಡು ಜನತಾ ಪಕ್ಷ ದಿಲ್ಲಿ ವಿಧಾನಸಭೆಯಲ್ಲಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರ ಆಡಳಿತ, ಸುಮಾರು 12 ವರ್ಷಗಳ ಕಾಲ ಕೇಜ್ರಿವಾಲ್ ಅವರ ಆಡಳಿತ, 27 ವರ್ಷಗಳ ನಂತರ ದಿಲ್ಲಿಯಲ್ಲಿ ಕಮಲ ಅರಳಿದೆ. ಇದಕ್ಕೆ ಕಾರಣ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹಾಗೂ ಅಲ್ಲಿಯ ಕಾರ್ಯಕರ್ತರು. ಅವ ಕೇಜ್ರಿವಾಲ್ ಭಾಷಣ ಮಾಡ್ತಿದ್ದ, ಈ ಜನ್ಮದೊಳಗೆ ನರೇಂದ್ರ ಮೋದಿ ನೀನು ಸೋಲ್ಸಕ್ ಆಗುದಿಲ್ಲ, ನನ್ನ ಸೋಲಿಸಬೇಕಾದ್ರೆ ಮುಂದಿನ ಜನ್ಮಕ್ಕೆ ಬರ್ಬೇಕು ನೀವಂತ ಭಾಷಣ ಮಾಡ್ತಿದ್ದ. ಇವತ್ತು ಅತ್ಯಂತ ಭ್ರಷ್ಟ ವ್ಯಕ್ತಿ. ಡಾಕ್ಟರ್ 25 ಕೋಟಿ ಹೇಳಿದ್ರು. ಅದು ಮುಖ್ಯಮಂತ್ರಿಗಳ ನಿವಾಸ. ಅದು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿದ್ದು. 50 ಕೋಟಿ ಅದಕ್ಕೆ ಖರ್ಚು ಮಾಡಿ ಸೀಸ್ ಮಹಲ್ ಮಾಡಿ ಅಲ್ಲಿ ವಾಸ ಮಾಡಿದ್ದ. ಅಣ್ಣಾ ಹಜಾರೆ ಅವರ ಚಳವಳಿಯ ಭಾಗವಾಗಿ ಬಂದಂತ ವ್ಯಕ್ತಿ ಅತ್ಯಂತ ಪರಿಶುದ್ಧವಾಗಿರ್ಬೇಕಾಗಿತ್ತು. ಆದ್ರೆ ಅಣ್ಣಾ ಹಜಾರೆ ಅವರಿಗೆ ವಿರುದ್ಧವಾಗಿ ನಡ್ಕೊಂಡು ಅತ್ಯಂತ ಇತಿಹಾಸದಲ್ಲಿ ಯಾರಾದರೂ ಭ್ರಷ್ಟ ಮುಖ್ಯಮಂತ್ರಿ ಇದ್ರೆ ಅದು ಕೇಜ್ರಿವಾಲ್ ಅನ್ನುವ ಮಟ್ಟಿಗೆ ಕೆಟ್ಟ ಹೆಸರನ್ನು ತಂದುಕೊಂಡು ಇವತ್ತು ಅವನೂ ಸೋತ. ಆ ಮನೀಶ್ ಸಿಸೋಡಿಯಾ ಅವರ ಮಂತ್ರಿ ಮಂಡಲದಲ್ಲಿದ್ದಂಥ ಅನೇಕ ದಿಗ್ಗಜರು ಕೂಡ ಸೋತು ಸುಣ್ಣವಾಗಿ ಹೋಗಿದ್ದಾರೆ. 48 ಸೀಟುಗಳು, 70ರಲ್ಲಿ 48 ಸೀಟುಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ 2/3 ಬಹುಮತ ಪಡೆದುಕೊಂಡು ನಿಚ್ಚಳವಾದಂತಹ ಒಂದು ಬಹುಮತದ ಸರ್ಕಾರವನ್ನು ರಚನೆ ಮಾಡುತ್ತದೆ. ಯಮುನಾ ನದಿಯನ್ನ ಸ್ವಚ್ಛ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದು ಮೊದಲಿನಕ್ಕಿಂತ ಹೆಚ್ಚು ಹೊಲಸು ಮಾಡಿಬಿಟ್ಟ ಯಮುನಾ ನದಿ. ಇವತ್ತು ಯಾವ ರೀತಿ ಗಂಗಾ ನದಿ ಸ್ವಚ್ಛ ಆಗಿದೆ, ನಮ್ಮ ಸರ್ಕಾರ ಅಲ್ಲಿ ಯಮುನಾ ನದಿಯನ್ನು ಸ್ವಚ್ಛ ಮಾಡುವಂತ ಬಹಳ ದೊಡ್ಡ ಚಾಲೆಂಜ್ ಅನ್ನ ತಗೊಂಡಿದೆ. ದೇಶದ ರಾಜಧಾನಿ ಪ್ರತಿಷ್ಠಿತ ದಿಲ್ಲಿ ವಿಧಾನಸಭೆಯಲ್ಲಿ ನಾವು ಎಂದೋ ಗೆಲ್ಲಬೇಕಾಗಿತ್ತು. ಅದರ ಬೇರೆ ಬೇರೆ ಕಾರಣದಿಂದ ಅದು ಆಗಿರಲಿಲ್ಲ. ಅದು 2025ಕ್ಕೆ ಆ ಕೆಲಸ ಕೈಗೂಡಿದೆ. 4025 ಓಟುಗಳಿಂದ ಕೇಜ್ರಿವಾಲನ್ನ ಸೋಲಿಸಿ ನಮ್ಮ ಹಿಂದಿನ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಪರಮೇಶ್ ವರ್ಮಾ ಅವರು ಅತ್ಯಂತ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇವತ್ತು ಅಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮನೆ ಮನೆಗೆ
ಭೇಟಿ ಕೊಟ್ಟು ಪ್ರಚಾರ ಮಾಡಿ ಬಹಳ ಕಷ್ಟಪಟ್ಟು ಪಕ್ಷವನ್ನ ಅಧಿಕಾರಕ್ಕೆ ತಂದಾರ. ಇವತ್ತು ಹೆಚ್ಚು ಕಡಿಮೆ ಬಿಹಾರದಲ್ಲಿ ಚುನಾವಣೆ ಬರ್ತದೆ ನಾಳೆ ಅಕ್ಟೋಬರ್ ನವೆಂಬರ್ದಲ್ಲಿ. ಅಲ್ಲಿಯೂ ಕೂಡ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ನಾವು ಗೆದ್ದಿವಿ ಅದೇ ರೀತಿ ಬಿಹಾರದ ಚುನಾವಣೆಯಲ್ಲಿ ಕೂಡ ನಾವು ಗೆಲ್ತೇವೆ. ಅಂದ್ರೆ ಇಡೀ ಮಹಾರಾಷ್ಟ್ರದಿಂದ ಆ ಕಡೆ ಏನಿದೆ ಪೂರ್ತಿ ಭಾರತೀಯ ಜನತಾ ಪಕ್ಷದ ಕಮಲ ಅರಳುತ್ತಾ ಇದೆ. ಇನ್ನು ಅದನ್ನ ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸ ನಮ್ಮ ಪಕ್ಷ ವರಿಷ್ಠರು ಮಾಡಬೇಕು ಅವರು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡು ಅಲ್ಲಿಯ ಎಲ್ಲ ಕಾರ್ಯಕರ್ತರಿಗೆ, ಪ್ರಧಾನಮಂತ್ರಿಗಳಿಗೆ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ದಿಲ್ಲಿಯ ಮತದಾರರಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಭಾರತ್ ಮಾತಾ ಕಿ